ಕ್ಯಾಶ್ಲೆಸ್ ಚಿಕಿತ್ಸೆ ಅಂದರೇನು? ಕ್ಯಾಶ್ಲೆಸ್ ಚಿಕಿತ್ಸೆ ಅಂದರೆ ಇದೊಂದು ಬಹಳ ಅತ್ಯುತ್ತಮವಾದಂಥ ಒಂದು ಫೆಸಿಲಿಟಿ. ಯಾಕೆಂದರೆ ಸಾಮಾನ್ಯವಾಗಿ ಅಪಘಾತ ಆಗಲಿ ಅಥವಾ ಹುಷಾರಿಲ್ಲದೆ ಇರೋದಾಗಲಿ ಒಂದು ಸಡನ್ನಾಗಿ ಆಗಿಬಿಡುತ್ತೆ ಯಾವುದೇ ಒಂದು ಕುಟುಂಬದಲ್ಲಿ. ಹಾಗಾಗಿ ನಮಗೆ ಒಂದು ಲಿಕ್ವಿಡಿಟಿ ಇರೋದಿಲ್ಲ, ಕ್ಯಾಶ್ ಲಿಕ್ವಿಡಿಟಿ ಇರೋದಿಲ್ಲ. ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂದರೆ ಮನೆಯ ಮುಖ್ಯಸ್ಥ ಈತನೇ ಅಡ್ಮಿಟ್ ಆಗಿಬಿಡ್ತಾನೆ ಹಾಸ್ಪಿಟ್ಲಲ್ಲಿ, ಹುಷಾರಿಲ್ಲದೆ ಅಡ್ಮಿಟ್ ಆಗಿಬಿಡ್ತಾರೆ, ಇಲ್ಲಾಂದರೆ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿಬಿಡ್ತಾರೆ. ಆಗ ಏನಾಗುತ್ತೆ, ಒಂದು ಫಂಡ್ಸ್ ಕ್ರಂಚ್ ಆಗಿಬಿಡುತ್ತೆ. ಅಂದರೆ ಫಂಡ್ಸ್ ಎಲ್ಲ ಇವರ ಅಧಿಕಾರದಲ್ಲಿರುತ್ತೆ, ಇವ್ರ ಬ್ಯಾಂಕ್ ಅಕೌಂಟ್ನಲ್ಲಿರುತ್ತೆ. ಸೊ ಹಾಗಾಗಿ ಅವರೇ ಅಡ್ಮಿಟ್ ಆಗಿಬಿಟ್ಟಿರ್ತಾರೆ. ಇದರಲ್ಲಿ ಏನಾಗುತ್ತೆ, ಅವಾಗ ಕುಟುಂಬದವ್ರಿಗೆ ಭಾಳಷ್ಟು ತೊಂದರೆಗಳಾಗ್ಬಿಡುತ್ತೆ. ಸೊ ಎಲ್ಲಿಂದ ಹಣ ಹೊಂದಿಸೋದು, ಈ ಹಾಸ್ಪಿಟಲ್ ವೆಚ್ಚನ ಹೇಗೆ ಬರ್ಸೋದು ಅಂತ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿನವ್ರು ಏನು ಮಾಡ್ತಾರೆ, ಹಾಸ್ಪಿಟಲ್ಸ್ ಜೊತೆ ಟೈ ಅಪ್ ಮಾಡ್ಕೊಂಡಿರ್ತಾರೆ. ಸೊ ಈ ಥರ ಟೈ ಅಪ್ ಮಾಡ್ಕೊಂಡಿರ್ತಕ್ಕಂಥ ಯಾವುದೇ ಹಾಸ್ಪಿಟ್ಲಲ್ಲಿ ಏನು ಖರ್ಚು ಮಾಡಬೇಕಾಗಿಲ್ಲ. ಎಲ್ಲ ಖರ್ಚನ್ನು ಹಾಸ್ಪಿಟ್ಲವರು ಬಿಲ್ಲು ವಿಮಾ ಕಂಪನಿ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಕಳಿಸ್ತಾರೆ. ಹೆಲ್ತ್ ಇನ್ಶೂರೆನ್ಸ್ನವರೇ ಅಪ್ರೂವಲ್ ಕೊಡ್ತಾರೆ. ಈ ಪ್ರಕ್ರಿಯೆಗೆ ಕ್ಯಾಶ್ಲೆಸ್ ಹಾಸ್ಪಿಟಲೈಸೇಷನ್ ಅಂತಾರೆ. ಕ್ಯಾಶ್ಲೆಸ್ ಅಂದರೆ ನಗದು ರಹಿತ. ಅಂದರೆ ಕಸ್ಟಮರ್ ಯಾವುದೇ ರೀತಿ ಹಣ ಕಟ್ಟೋದು, ಸ್ವಲ್ಪ ಅದು ಚಾರ್ಜಸ್ ಎಲ್ಲ ಇರುತ್ತೆ, ಕೆಲವು ನಾನ್ ಪೇಯಬಲ್ಲು ಅಥವಾ ರಿಜಿಸ್ಟ್ರೇಷನ್ ಚಾರ್ಜಸ್ ಎಲ್ಲ, ಅಷ್ಟು ಮಾತ್ರ ಕಟ್ಟಿ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬರ್ಬೋದು. ಇದನ್ನು ಕ್ಯಾಶ್ಲೆಸ್ ಅಂತ ಹೇಳಿ ಕರೀತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಈ ಕೆಳಗಿನ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು.